ಹಲೋ, ಹೇಳು ಪರತಿ. ಆಗ್ಲೇ ಏನು ಫೋನ್ ಮಾಡಿದ್ದಲ್ಲ? ಅದೇ ಕಣವ, ಡಾಕ್ಟ್ರು ಏನಂದ್ರು, ಆಸ್ಪತ್ರೆಗೆ ನೋಡಕ್ ಬರದ ಏನು ಅಂತವ. ಹಂಗೆ ಕೇಳದ ಅನ್ಬಿಟ್ಟು ಫೋನ್ ಮಾಡ್ದೆ ಕಣವ. ಅದೇ ಮುಗಿನೂ ಎತ್ಕೆನು ನೋಡದ ಅನ್ಬಿಟ್ಟು. ಇಲ್ಲ ಕಟ್ಟುಳು, ಆಸ್ಪತ್ರೆಗೆ ಬರಕೇನು ಹೋಗ್ಬೇಡ. ಅದೇ ಏನೋ ಇದು ಏನವ, ನಾನುವೇ ಆಮೇಲೆ ಇವಾಗ ಎಲ್ಲರೂ ಅದನ್ನ ಡಿಸ್ಚಾರ್ಜ್ ಮಾಡ್ಕೊಟ್ಟಾರಂತೆ. ಹೋಯ್ತೀವಿ. ಒಟ್ಟಿಗೆ ಬರೋಕ್ಕಿಲ್ಲ ಅಲ್ವಾ? ಏನು ಅಲ್ಲಿಗೆ ಹೋಗಿ ನೋಡ್ಕೊ ಬಂದಿಯಾ ರತ್ನಿಯರೊಟ್ಟಿಗೆ? ಇಲ್ಲಿ ಆಸ್ಪತ್ರೆ ಮುಗ ಎಲ್ಲ ಅದೇ, ಸುಮ್ಮನೆ ಏನು ಮಾಡಕ್ಕೆ ಅಂತವ. ಹೋಗಿರ ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊ ಹೋಯ್ತಿದ್ದೀರಾ? ಉಂಕನ್ ಪರತೆ ಇವತ್ತೇ ಹೋಗದ ಅಂತವ. ಸರಿ, ಯಾವ್ದನ್ನೂ ಕೇಳ್ಬಿಟ್ಟು ನಾಳೆಗೆ ಬರೋದ ಅನ್ಬಿಟ್ಟು ಹಂಗೆ ಅನ್ಕೊಂಡಿದ್ದೆ. ಸರಿ ಕದ್ ಬಿಡು, ಅಲ್ಲಿಗೆ ಹೋಗ್ಬಿಟ್ಟು ನೋಡೋಕ್ಕಾಯ್ತದೆ. ಇನ್ನೇನು ಮಾಡೋಕ್ಕಾಗ್ತದು? ಡಿಸ್ಚಾರ್ಜ್ ಮಾಡ್ಕೊ ಹೋಯ್ತೀನಿ ಅಂತಿದೆಯಲ್ಲ. ಸರಿ, ಮುಗ ಹೆಂಗಿರೋದು? ಚೆನ್ನಾಗಿದ್ದದ ಅದಕ್ಕೆ? ಮನ್ಗಾಳೆ ಅವಳು. ಅದೇ ಇಂಜೆಕ್ಷನ್ ಎಲ್ಲ ಕೊಟ್ಟವ್ರೆ ಮುಗಿಗೂ ಕೊಟ್ಟವ್ರೆ. ಅದೇ ಹೆರಿಗೆ ಕಷ್ಟ ಆಯ್ತಲ್ಲ, ಅದಕ್ಕೆ ಹೊಸಿ ಇರಲಿ ಅಂದ್ಬಿಟ್ಟು ಏನೇನೋ ಅವರು ಏನೋ ಮಾಡಬೇಕಲ್ಲ. ಇಂಜೆಕ್ಷನ್ ಮಾತ್ರೆ ಗೀತ್ರೆ ಗ್ಲುಕೋಸ್ ಎಲ್ಲನೂ ಹಾಕವ್ರೆ. ಏನು ತೊಂದರೆ ಇಲ್ಲ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದವ್ರೆ. ಇನ್ನೇನು ಪರತಿ, ಮುಗ ಚೆನ್ನಾಗಿದ್ದಾನೆ ಒಟ್ಕೊಂಡ? ಹ್ಞೂ ಕಣವ, ಮುಗ ಚೆನ್ನಾಗನೆ, ಊಟನೂ ಮಾಡಾಯ್ತು. ಅಲ್ಲ ಹಬ್ಬದ ದಿವಸ ನೀವು ಆಸ್ಪತ್ರೆಲ್ಲ ಕೂತ್ಕೊಳಂಗಾಯ್ತಲ್ಲ. ಅಯ್ಯೋ, ಇನ್ನೇನು ಮಾಡೋಕ್ಕಾಗದು? ಏನು ತಾನೇ ಮಾಡೋಕ್ಕಾಗದು ಬಿಡು, ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಏನೋ ಮುಗ ಆಯ್ತಲ್ಲ ಹಬ್ಬದ ದಿವಸ, ಅದೇ ಒಂದು ಖುಷಿ. ಹಬ್ಬ ಮಾಡಿದ್ಕಿಂತ ಹೆಚ್ಚಾಗಿ ಖುಷಿ ಆಯಿತು. ಮುಂದಿನ ವರ್ಷಕ್ಕೆ ಮಾಡ್ಕೊಳಕ್ಕಾಯ್ತದೆ. ಹೊಟ್ಟಿಗೆ ಹೋಗ್ಬಿಟ್ಟು ಏನಾದ್ರು ಮಾಡೋಕ್ಕಾಯ್ತದೆ. ಇನ್ನೇನು ಪರತಿ, ಏನು ನಿನ್ನ ಗಂಡ ಎಲ್ಲೋಯ್ತು? ಇವತ್ತು ರಜೆ ತಗೊಂಡಿದ್ರು, ವರ್ಷ ತೊಡ್ಕೊಲ್ವಾ, ಅದಕ್ಕೆ ಅದು ಇದು ಬಾಡಿಗೆ ಎಲ್ಲ ತರಬೇಕಾಯ್ತದೆ ಅಂದ್ಬಿಟ್ಟು ಅವ್ರು ರಜೆ ಹಾಕೊಂಡವ್ರೆ. ಅದೆಲ್ಲ ತಗ ಅಂಗಡಿದಕ್ಕೆ ಹೋಗಿದ್ದಾರೆ ಕಣವ. ಹೋಗುವೆ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು. ಇಲ್ಲ ಕತ್ತು ಹೋಗು, ಏನು ಊಟ ಗಿಟ್ಟ ಎಲ್ಲ ಮಾಡಕ್ಕೆ ಬರೋನೆ. ಊಟನೂ ಬೇಡ ಏನು ಬೇಡ ಕತೆ. ನಾನು ಇದು ಏನವ, ಊಟನೂ ಬೇಡ ಏನು ಬೇಡ, ಅಚ್ಚುಕಟ್ಟಾಗಿ ನೀವು ಮಾಡ್ಕೊ ಉಣ್ಣು. ಅಚ್ಚುಕಟ್ಟಾಗಿರೋ ಮಗಿನ ಹುಷಾರಾಗಿ ನೋಡ್ಕೊ. ನಾನು ಒಟ್ಟಿಗೆ ಹೋಗ್ತೀನಿ. ನೀನು ಒರ್ಸ್ಕೊಂಡು ಹಬ್ಬದಲ್ಲಿ ಮಾಡ್ದೇನೆ ಇರೋಕ್ಕಾಗತ್ತ? ನೆನ್ನೆ ಪೂಜೆ ಗೀಜೆ ಎಲ್ಲ ಮಾಡಿದ್ರಂತೆ ನೋಡು. ಒಂದೆರಡು ಒಬ್ಬಿಟ್ಟು ಮಾಡು ಅಂತಂದಿದೆ ಅವಳಿಗೆ, ಯಾರಿಗೆ ತಾರಂಗೆ ಮಾಡಿದಾಳಂತೆ. ಒಬ್ಬಿಟ್ಟ ಒಂದು 4 ಮಾಡು, ಪೂಜೆ ಮಾಡಕ್ಕೆ ಮಡಗು. ಒರ್ಸ್ಕೊಂಡು ಹಬ್ಬದಲ್ಲಿ ಏನು ಇಲ್ದಂಗೆ ಇರಬಾರ್ದು ಅಂತ ಅಂದೆ. ಅದಕ್ಕೆ ಸರಿ ಕಣತ್ತೆ ಅಂದ್ಬಿಟ್ಟು ಹಾಗೆ ಮಾಡಿದ್ಲಂತೆ ಒಬ್ಬಿಟ್ಟ. ಕಡುಬು ಮಾಡು ಅಂದರೆ ಅವ್ರಿಗೆ ಕಡುಬು ಮಾಡಕ್ಕೆ ಬರೋಕ್ಕಿಲ್ವಲ್ಲ, ಇನ್ನೇನೂ ಇಲ್ಲ. ಅದಕ್ಕೆ ಸರಿ ಏನೋ ಒಂದು ಮಾಡು ಪೂಜೆಗೆ ಅಂತ ಅಂದ್ಬಿಟ್ಟು ಹೇಳಿದೆ. ಹ್ಞೂ ಅಂತ ಅಂದವಳೆ. ಈ ಸಲ ಹೋಗ್ಬಿಟ್ಟು ನೋಡೋದ. ಏನಾರು ಕೇಳ್ತೀರಿ ಅತ್ತೇನ, ಬಾಡುಗಿಡ ಹಾಕ್ಬೋದು ಅಂದರೆ ಹಾಕ್ತೀವಿ. ಒರ್ಸ್ಕೊಂಡು ಹಬ್ಬದಲ್ಲಿ ಹಂಗೆ ಇರಬೇಕಲ್ಲ, ಬೇಜಾರಾಯ್ತದೆ. ಹ್ಞೂ, ಒರ್ಸ್ಕೊಂಡು ಹಬ್ಬದಲ್ಲಿ ಹಂಗೆ ಇರೋಕ್ಕೆ ಒಟ್ಟು ಉಡ್ತಾಯ್ತದೆ. ಅದಕ್ಕೆ ಇನ್ನೇನು ಮಗ ಪರತಿ, ಏನಾರು ಇದ್ರೆ ಫೋನ್ ಮಾಡು. ಅಚ್ಚುಕಟ್ಟಾಗಿ ಹಬ್ಬ ಗಿಬ್ಬ ಮಾಡು. ಮತ್ತೆ ಈಗ ತಲೆ ಕೆಡ್ಸ್ಕೊಬೇಡ, ಇಲ್ಲಿ ಚೆನ್ನಾಗಿವಿ, ಏನು ತೊಂದರೆ ಇಲ್ಲ. ಆಮೇಲೆ ಅವಳು ಚೆನ್ನಾಗವಳೆ, ರತ್ನೂ ಚೆನ್ನಾಗವಳೆ, ಮಗನೂ ಚೆನ್ನಾಗದೆ, ಎಲ್ಲ ಚೆನ್ನಾಗವ್ರೆ. ತಲೆ ಕೆಡ್ಸ್ಕೊಬೇಡ ನೀನು, ಅಚ್ಚುಕಟ್ಟಾಗಿ ನಿಮ್ಗೆ ಇರು ಅಷ್ಟೇ. ಹ್ಞೂ ಸರಿ ಕಣವ, ಅದಕ್ಕೆ ಕೇಳೋದನ್ಕ ಮಾಡಿದೆ. ಇವತ್ತು ಓದ್ಕಿರ್ಸೋರಿಗೆಲ್ಲ ಆಗೋಯ್ತದಲ್ಲ, ನಾಳಿಕೆ ಬರೋದ ಮುಗಿನ ಹಂಗೆ ನೋಡ್ಕೊಬರೋದು ಆಸ್ಪತ್ರೆಯಿಂದ. ಏನು ಬಂದೇ ಇಲ್ವಲ್ಲ ಅಂತ ಅಂದ್ಕೊಂಡೆ. ಅದಕ್ಕೆ ನೀನು ನೋಡ್ರೆ ಊರಿಗೆ ಹೋಯ್ತವ್ರೆ ಅಂತಿದ್ಯಲ್ಲ, ಬಿಡು ಸರಿ. ನಾನು ಊರಿಗೆ ಹೋಗ್ಬಿಟ್ಟು ಅಲ್ಲೇ ನೋಡ್ತೀವಿ. ಇವತ್ತು ಬರೋಕ್ಕಾಯ್ಕಿಲ್ಲ, ಇಲ್ಲಿ ಅಡುಗೆಗೆಲ್ಲ ಮಾಡಬೇಕು. ಆಮೇಲೆ ಹುಷಾರಾಗದೆ ಅಂತಿದ್ಯಲ್ಲ, ಅಲ್ಲೇ ನೋಡ್ಕೊ ಬರ್ತೀವಿ. ಅಯ್ಯೋ, ಹಂಗೆ ಮಾಡು ಪಾರತಿ. ಸುಮ್ಮನೆ ಇಲ್ಲಿಂದ ಆಸ್ಪತ್ರೆ ಬಂದರೂ ಅಷ್ಟೇ ದೂರ, ನಿಮ್ಮ ಮಟ್ಟಿಯಿಂದ ಅಲ್ಲಿಗೆ ಅವ್ರ ಮನೆಗೆ ಹೋದ್ರೂ ಅಷ್ಟೇ ದೂರ ಆಯ್ತದೆ. ಸುಮ್ಮನೆ ಅದಕ್ಕೆ ಹಂಗೆ ಸುತ್ತಿ ಬಳಸಿ ಎಲ್ಲ ಬಂದಿಯೇ. ಏನು ಸುತ್ತಿ ಗಿತ್ತಿ ಬಳಸಿ ಬರೋಕ್ಕೆಲ್ಲ ಹೋಗಬೇಡ. ಅಲ್ಲೇ ನೋಡು, ಏನು ಆಯ್ಕಿಲ್ಲ ಕತೆ. ಅಲ್ಲಿಂದನೇ ಹೋಗಿ ಬಂದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸುಮ್ಮನೆ ಆಸ್ಪತ್ರೆ ಬೇಡ ಅಂತ ಮುಗ ಎಲ್ಲ ಅವನೇ ಮುಗ ನಾನೇನು ಬಿಟ್ಬಿಟ್ಟು ಬಂದೀಯ. ಹೊಟ್ಟಿಗೆ ಬರುವೆ ಪರತಿ, ಬಾ ಮನೆಗೆ. ಹಬ್ಬದಲ್ಲೂ ಬಂದಿಲ್ಲ, ಆಮೇಲೆ ನಾವು ಹಬ್ಬದಲ್ಲಿ ಏನು ಮಾಡಿಲ್ಲ. ಬಾ, ಏನಾರು ಮಾಡ್ತೀವಾಗ ತಿನ್ಕೊ ಹೋಗುವಂತೆ ಬೈಲಿ. ಏನು ಬೇಡಕತ್ತ ಹೋಗು, ಎಲ್ಲನೂ ಇಲ್ಲೇ ಮಾಡೀವಿ. ನೀನೇ ಬರಂಗಿದ್ರೆ ಬಾ, ಹಬ್ಬ ಗಿಬ್ಬ ಮುಗಿಸ್ಕೊಂಡು. ಸುಮ್ಮನೆ ನಿನಗೂ ಇರೋದು ಇಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೆ. ಒಂದು ದಿವಸ ಆಸ್ಪತ್ರೆಗೆ ಜಲ್ದಿ ಬರಬೇಕು, ಇದು ಹೊತ್ತಿಗೆ ಆಸ್ಪತ್ರೆಗೆ ಕರೋ ಎತ್ಕೇನ ಅಂತಂದ್ರಲ್ಲ, ಅದಕ್ಕೆ ಕಳಿಸಿದ್ದು. ಇಲ್ಲಾಂದ್ರೆ ನಾನು ಕಳಿಸ್ತಾನೆ ಇದ್ದಿಲ್ಲ. ಇಲ್ಲೇ ಇಸ್ಕೊಳ್ಳೋದು ಹಬ್ಬ ಕಂಡವ ಅಂತ ಅಂದ್ಕೊಂಡಿದ್ದೆ. ನೀನು ನೋಡ್ರಿ ಹಂಗೆ ಓಡೇಬಿಟ್ಟಿದ್ಯಲ್ಲ, ಇನ್ನೇನು ಮಾಡೋಕ್ಕತ್ತದ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಹೋಗುವೆ. ಅಮ್ಮನೂ ಕರ್ಕಬಾ, ಸುಬ್ಬಮ್ಮ ಬಂದಿದ್ದದಂತಲ್ಲ, ಸುಬ್ಬಮ್ಮನೂ ಕರ್ಕಬಾ. ಸುಮ್ಮನಿರು ಸುಬ್ಬಮ್ಮ, ಏನು ಮಾಡೋಕ್ಕೆ? ಬೇಡಕ ಸುಮ್ಮನಿರು. ಸುಬ್ಬಮ್ಮ ಸಂದೆ ಗಂಟ ವಟ 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 ಅನ್ಕೊಂಡು ಏನು ಬಿಟ್ಟದ, ಸುಮ್ಮನೆ ತಲೆ ಕೆಡ್ಸಾಕ್ಬಿಡ್ತದೆ ಅಷ್ಟೇ. ಭಾರಿ ಒಟ್ಟು ಕರಿತದೆ, ಲೊಟ ಲೊಟ ಅನ್ನೋರ ಜೊತೆಗೆ ಬದುಕಾಯ್ಕಿಲ್ಲ. ಸುಮ್ಮನಿರು, ಏನು ಗೊತ್ತಾಯ್ಕಿಲ್ವಾ? ಹೋಗಿ ಸುಬ್ಬಮ್ಮನ ಕರ್ಕಬಾ ಅಂತಿದ್ದೀಯಲ್ಲ, ಇರ್ಸ್ಕೊಬಿಟ್ರೆ ಅದೇ ನಿಮ್ಮ ಮನೇಲಿ ಎಲ್ಲರಿಗೂ ನಿಂದೆಲ್ಲ ಮಾನ ಮರದಿ ಚೆನ್ನಾಗಿ ತಂದಾಕ್ಬಿಡ್ತದೆ ಅಷ್ಟೇ. ಲೊಟ ಲೊಟ ಅಂದು ಬೇಡಕತೆ, ಸುಮ್ಮನಿರು. ಪಾಪ ಕಣವ, ಸುಬ್ಬಮ್ಮನ ಅದೇ ಕಂಗಂದಿಯೇ. ಸುಬ್ಬಮ್ಮ ಬರೀ ವಟ ವಟ ಅಂತದೆ ಅಷ್ಟೇ. ನಿನ್ನ ಜೊತೆ ಮಾತ್ರ ಆಡೋದು, ನಮ್ಮ ಜೊತೆಗೆಲ್ಲ ಹುಸಿ ಚೆನ್ನಾಗಿ ಮಾತಾಡೋದ. ಭಾರಿ ಚೆನ್ನಾಗಿ ಮಾತಾಡ್ತದೆ ಪಾರತಿ ಮಗ. ಹಂಗೆ ಕಣವ ಹಿಂಗೆ ಕಣವ ಅಂತ ನೆಗ್ನೆಗಿತ ಮಾತಾಡ್ತದೆ. ನೀನು ಮಾತ್ರ ಹಂಗೆ ಆಡೋದು. ನೀನು ಕಡ್ರೆ ಸುಬ್ಬಮ್ಮ, ನೀನು ಕಡ್ರೆ ಊರ ಅಂತದೆ. ನೀನು ಸುಬ್ಬಮ್ಮನ ಕಡ್ರೆ ಊರ ಅನ್ನು ಅದೇ ಕಂಗಾಡಿರಿ. ಸುಬ್ಬಮ್ಮ ಭಾರಿ ಒಳ್ಳೇದು ಕಂತಕೋ, ಹಂಗೇನು ಆಡೋಕ್ಕಿಲ್ಲ. ಸುಬ್ಬಮ್ಮ ಅದೇ ಕಂಗಾಡೋದು. ಸುಮ್ಮನಿರು, ಎಂತ ಪಾಪ. ಸಂಡೆ ಗಂಟೆ ಅವ್ನ ಗಳಿಗೆ ಮನೆ ಕೂತ್ಕೊಳಕ್ ಬಿಡಕ್ಕಿಲ್ಲ, ನಿಂತ್ಕೊಳಕ್ ಬಿಡಕ್ಕಿಲ್ಲ.
ಅತ್ತೇನೋ ಹಂಗೆ ಹೊಟ್ಟೆ ಉರ್ಸಕ್ಕಿಲ್ಲ. ಇರ 2 ದಿವಸ ಆದರೆ ಯಪ್ಪ ನನ್ನ ಜೀವ ತೆಗ್ದಾಕ್ಬಿಡ್ತದೆ ಅಷ್ಟೇ. ಎಲ್ಲನೂ ಮುಂದಕ್ಕೆ ತಕೋ ಕೊಡಬೇಕು. ಇಲ್ಲ ಹೋಗ್ಲಿಲ್ಲ ಅಂದರೆ ಅದು ತಂದ್ಬಿಟ್ಟು ತಗೋಬೇಕು. ಅಂಗಡಿಗಾರ ಹೋಗ್ಲಿ ತಗೊಬರ್ಲಿ, ಏನಾರು ಮಾಡಲಿ. ಆಯ್ತಿಲ್ಲ ಅಮ್ಮ ಜೊತೆಗೆ ಆಡೋಕ್ಕೆ ನಾವು. ಏನು ಮಾಡೋಕ್ಕಿಲ್ವಂತ ಏನು ಮಾಡ್ತವೆ. ಸುಮ್ಮನೆ ಇರು, ತಲೆ ಕೆಡ್ಸ್ಕೊಬೇಡ. ಬೇಕಾದ್ರೆ ನೀನು ಕರ್ಕೊ, ಬಂದರೆ ಕರ್ಬಿಟ್ಟು ಮಾಡವ. ನನಗೇನು ಆಗ್ಬೇಕಾಗಿರೋದು ಕರಿ. ಬಂದರೆ ಅದು ಏನು ಮಾಡಬೇಕೋ ಮಾಡಿ ಕಳಿಸು. ನಾನೇನು ಮಾಡೋಣ ಅದಕ್ಕೆ? ಏನು ಹೇಳೋಕ್ಕದ ಬೇಡ ಅಂತ ನೀವು ಕೇಳಿರ? ಏನಾರು ಮಾಡ್ಕೊ ಬಂದರೆ ಮಾಡಿ ಇಕ್ಕು. ಏನಾರು ಮಾಡು, ನನಗೇನು ಹೇಳೋಕೆ ಬರಬೇಡ. ಏನಾರು ಹೇಳಿದ್ರೆ ನನಗೆ ಉಲ್ಟಾ ಮಾತಾಡ್ತಾಳವಮ್ಮ. ಸರಿ ಮಾಡ್ತೀನಿ ತಾಳು. ಅವ್ವ ಸರಿ, ದುಡ್ಡಿಗೆಲ್ಲ ಏನು ಮಾಡಿದ್ರಿ ಪಾರತಿ? ಏನು ಮಾಡೋದು, ಹೆಂಗೋ ಒಂದು ಯಾರ ಮಾಡ್ಕೊಂಡಿವಿ. ಇನ್ನೇನು ಮಾಡೋಕ್ಕಾಗದು? ಏನೋ ಒಂದು ಯಾರ ಆಗದೆ ಸಾಲಾಗಿಲ್ಲ ಸೋಲ ಮಾಡಿವಿ. ಏನೋ ಅವ್ರ ಮನೇಲಿ ಒಂದಷ್ಟು ಸಾಲ ಮಾಡ್ಕೊಬಂದು ಕೊಟ್ಟವ್ರೆ, ತೀರ್ಸ್ಕೋಬೇಕು. ಅಣ್ಣನ್ಗೆ ಹೇಳು, ರಮೇಶ್ ಅಣ್ಣನ್ಗೆ. ರಮೇಶ್ ಅಣ್ಣ ಇರ್ತಿಕ್ತಾನೆ ಮಾಡಿರೋದು. ಆಮೇಲೆ ಕುಳ್ಳಣ್ಣನ ಗೊರ್ಸ್ಬಿಡವ ನೀನು. ತಲೆ ಇಲ್ಲದವಳಂಗೆ ಎಲ್ಲನೂ ಕುಳ್ಳಣ್ಣನ ಮೇಲೆ ಹೇಳ್ಬಿಡು. ಕುಳ್ಳಣ್ಣ ತೀರ್ಸ್ಕೊತಾನೆ ಮಾಡ್ಕೊತಾನೆ ಪಾಪ. ರಮೇಶ್ ಅಣ್ಣಗೆ ಹೆಚ್ಚಿಗೆ ಸಾಲ ಅದೇ ಅಂತ ಬಂದರೆ ಮಾತ್ರ ಉಗ್ದು ಬಿಡ್ತೀನಿ ಚೆನ್ನಾಗಿ. ಸುಮ್ಮನೆ ಇದನ್ನಲ್ಲವ ಅಮ್ಮನಿಗೆ ಹೇಳ್ಬಿಟ್ಟು ಹೇಳು, ರಮೇಶ್ ಅಣ್ಣ ಒಪ್ಪಿಸ್ಕೊಳ್ಳಿ ಸಾಲವ ಅಂತ. ಕುಳ್ಳಣ್ಣನಿಗೆ ಬೇಕಾದಷ್ಟು ಸಾಲ ಎಲ್ಲ ತುಂಬದೆ. ಅದಲ್ದೇ ಈಗ ಬೇರೆ ಇದು ಬೇರೆ ಸಾಲ ಜಾಸ್ತಿ ಮಾಡೋಕೆ ಹೋಗ್ಬೇಡಿ. ಏನೋ ಮಾಲತ್ಗೆ ಒಯ್ಕೊಂಡ್ರೆ ವಾಲೆನ ಇದು ಮಾಡಿದ್ದೀರಂತಲ್ಲ, ಮಡಗಿದ್ದೀರಂತಲ್ಲ, ಅದನ್ನ ಬಿಡಿಸ್ಕೊಡಿ. ಅವ್ರವ್ರೇನು ಕಷ್ಟ ಸುಖ ಕೈಕಿಲ್ಲ. ಕುಳ್ಳಣ್ಣೆ ಎಲ್ಲಕ್ಕೂ ಸಾಯ್ಬೇಕು. ಫೋನ್ ಮಾಡಿದಾಗಲೆಲ್ಲ ಹಿಂಗೆ ಉಗಿತಾಳೆ ಮಾಡ್ತಾಳೆ ಅಂತ ಅನ್ಕೋಬೇಡ ನೀನು. ಮೊದಲು ರಮೇಶ್ ಅಣ್ಣಗೆ ಸಾಲ ಒರೆಸಿ ಅವ್ರು ಇಡ್ತಿದ್ದ ತೀರ್ಸ್ಕೊಳ್ಳಂತೆ. ಸುಮ್ಮನೆ ಕುಳ್ಳಣ್ಣನ ಇಲ್ಲಿ ನಿಷ್ಠುರ ಮಾಡಕ್ಕೆ ಬರಬೇಡಿ ನೀವು. ಸರಿ ಕದ್ ಬಿಡು ಪಾರತಿ, ಬರಲಿ ಮನೆಗೆ ಹೋಗ್ಲಿ. ನಾವು ಮನೆಗೆ ಹೋದ್ಮೇಲೆ ಎಲ್ಲನೂ ಹೇಳ್ತೀನಂತೆ. ಹೇಳುವ ಆಮೇಲೆ ಮನೆಗೆ ಹೋದ್ಮೇಲೆ. ಆಮೇಲೆ ಅಲ್ಲಿ ರಮೇಶ್ ಅಣ್ಣ ನಂಗೆ ಗೊತ್ತೇ ಇಲ್ಲ ಕಣವ ಸಾಲ. ಅದು ಯಾವಾಗ ಆಗಿತ್ತವ, ಹಂಗೆ ಕಣವ ಹಿಂಗೆ ಕಣವ ಅನ್ಲಿ. ಆಗ ಸರಿ ಆಯ್ತದೆ ನಿನಗೆ. ಏನು ಗೊತ್ತಾಯ್ಕಿಲ್ವವ ನಿನಗೆ? ಗೊತ್ತಾದ ಇಲ್ವೋ ಹೇಳು. ಅಯ್ಯೋ ಸರಿ ಕತ್ ಬಿಡು ಪಾರತಿ, ಸರಿ ಕತೆ. ಅದೇ ಕಂಗೆ ಆಡ್ತಿದ್ದೀಯ ನೀನು. ಏನೀಗ ರಮೇಶನ್ಗೆ ಸಾಲ ಉರಿಸ್ಬೇಕು ತಾನೆ, ಅದೇ ಯಾಕತ್ತೆ ಅಮ್ಮನೂ ಹಂಗೆ ಅನ್ಕೊಂಡ್ರದು. ಅವ್ನ ಸಾಲ ಅವನೇ ತೀರ್ಸ್ಕೊಳ್ಳಿ ಹೇಳ್ಬಿಡೋದ ಅಂತವ. ಅದನ್ನೇ ಮಾಡೋದು ಕತ್ ಬಿಡು. ನೀನೇನು ತಲೆ ಕೆಡ್ಸ್ಕೊಬೇಡ, ಅದನ್ನೇ ಮಾಡೋದು. ಏನು ಕುಳ್ಳನ್ ಗುರ್ಸಕ್ಕತ್ತದ? ಅವ್ನು ಮನ್ಸತಾನೆ. ಇಲ್ಲಿ ಜೀವನನೇ ಮಾಡ್ಕೋಬೋದನೋ, ಇಲ್ಲ ಇಲ್ಲಿ ವಕ್ತಾನೇ ಮಾಡ್ಕೋಬೋದನೋ, ಮನೇಲಿ ಒಂದು ಎಣ್ಣೆ ಉಪ್ಪಿಗೆ ತಗೋಬೋದನೋ, ಸಂಗನೆ ಕಟ್ಕೋಬೋದನೋ, ಚೀಟಿನೇ ಕಟ್ಕೋಬೋದನೋ. ನಮಗೂ ಮಕ್ಕಳ ಮೇಲೆ ಕಣ್ಣದೆ ಹೇಳ್ತೀವಿ ಕತೆ. ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಅಮ್ಮನೂ ಹೇಳದೆ, ನಿಮ್ಮ ಅಪ್ಪನೂ ಹೇಳದೆ. ನಾನು ಹಂಗೆ ಅನ್ಕೊಂಡ್ರದು, ನೀನು ಹಂಗೆ ಹೇಳ್ತಿದ್ದಿ. ಹಂಗೆ ಮಾಡೋದು ಕತೆ, ತಲೆ ಕೆಡ್ಸ್ಕೊಬೇಡ. ಮಹೇಶಣ್ಣ ಎಷ್ಟು ಕಾಸು ತಂದ್ಕೊಟ್ಟೆ? ಅಯ್ಯೋ ನನ್ನ ಆಟ್ಕಳ ಕಾಸಿಲ್ಲ ಕಣವ, ಸುಮ್ಮನೆ ನನ್ನ ಕೇಳಬೇಡ ಅಂತ ಅಂದ್ಬಿಟ್ಟೆ. ಸರಿ ಕಂತಕೋ ಮಹೇಶಣ್ಣ ಅಂತೂ ಇದಾಗಿ ಇದನ್ನು ಮಾಡೋಕ್ಕಾಕಿರ ಅದು ಮಾಡೋಕ್ಕಾಕಿರ ಅನ್ನಂಗೆ ಆಡ್ತಾನೆ. ಕಷ್ಟ ಸುಖಾರು ಮಾಡಬೇಕು ತಾನೆ. ಅಲ್ಲ ಮಹೇಶಣ್ಣ ಏನು ಮಾಡಿದನು? ನನಗೂ ಏನೂ ಒಂದು ಮಾಡಿಲ್ಲ, ನಿನಗೂ ಏನು ಮಾಡಿಲ್ಲ. ಕಷ್ಟ ಸುಖಾರು ಆಗಬೇಕು ತಾನೆ, ಅದೇ ಕಂಗಾಡರು ಎಲ್ಲವ. ಇವ್ರು ಮಾತ್ರ ಮಾಡಿಸ್ಕೊಬಿಡ್ತಾರೆ ಎಲ್ಲರ ಕೈಲೇ. ಅವ್ರು ಮಾತ್ರ ಏನು ಆಯ್ಕಿಲ್ಲ. ಅಯ್ಯೋ ಹೋಗ್ಲಿ ಬಿಡು ಪಾರತಿ, ಇನ್ನೇನು ಮಾಡೋಕ್ಕಾದದು ಮಾಡಲ್ಲ ಅಂದವ್ರಿಗೆ. ಸರಿ ಕಣವೆ, ಸರಿ ಒಟ್ಟಿಗೆ ಹೋಗ್ಬಿಟ್ಟು ಫೋನ್ ಮಾಡು. ಅದೇನೋ ಕೆಲಸ ಮಾಡಬೇಕು ಅಂದಲ್ಲ, ಹೋಗು. ಸರಿ ತಾಳು ಕೇಳ್ತೀನಿ ಹೆಂಗೆ ಏನು ಅಂತವೆ. ಇನ್ನೇನು ಸಂಡೆ ಹೊತ್ತು ಡಿಸ್ಚಾರ್ಜ್ ಮಾಡ್ಕೊ ಹೋಗೋದೇ ತಾನೆ. ಉಂಕನಕ ಸಂಡೆ ಹೊತ್ತಿಗೆ ಡಿಸ್ಚಾರ್ಜ್ ಮಾಡ್ಕೊ ಹೋಗೋದಯ್ಯ. ಬನ್ನಿ ಹೋಗ್ಬಿಟ್ಟು ಬರೀವ್ರಂತೆ. ಅಯ್ಯೋ ಇಲ್ಲ ಕತ್ ಹೋಗವ. ಅಲ್ಲ ಮನೇಲಿ ಮಾಲ ಇಲ್ವ ಅವಳಿಗೆ? ಆಮೇಲೆ ಇವಳಿಗೆ ಗಿರ್ಜುನ್ಗೆ ಕಾಲು ನೋವಾಗದಲ್ಲ, ಅಲ್ಲಿ ಅಡುಗೆ ಮಾಡೋರು ಯಾರೂ ಇಲ್ಲ. ಬಂದು 3-4 ದಿವಸ ಆಯಿತು. ಸುಬ್ಬಿ ಬೇರೆ ಊರ್ಗೋಯ್ತೀನಿ ಅಂತ ಕೂತವಳೆ. ನಾನು ರತ್ನಿ ಮುಗ ಆಗ್ಬಿಡ್ಲಿ ಆಮೇಲೆ ಹೋಗೋಕ್ಕಾಯ್ತದೆ ಅನ್ಕೊಂಡು ಸುಮ್ಮನಿದ್ದು. ಬಮ್ಮ ಒಂದು 2 ದಿವಸ ಇದ್ಬಿಟ್ಟು ಹೋಗುವೆ. ಇನ್ನೊಂದು 2 ದಿವಸ ಆಗ್ಲಿತ್ತಲ್ಲ ಬರ್ತೀನಿ. ಮನೇಲಿ ಹೊಸಿ ನೇರ ಮಾಡ್ಬಿಟ್ಟು ಯಾವ್ದು ಹೇಳ್ಬಿಟ್ಟು ಅವಾಗ ಬರ್ತೀನಿ. ಹಬ್ಬದ ದಿವಸನೇ ಹುಟ್ಬಿಟ್ಟಾನೆ ಕಳ್ದನ್ ಹಾಕಾಳ. ಎಷ್ಟು ಹೊಟ್ಟೆ ಉರ್ಸ್ಬಿಟ್ಟ ಹೋಗುನ. ಪಾರತಿಗೂ ಗಂಡು, ರಮೇಶನ್ಗೂ ಗಂಡು, ಏನೋ ಕುಳ್ಳನ್ಗೆ ಹೆಣ್ಣು. ನೋಡ್ಬೇಕು ಈಗ ಇವನ್ಗೆ ಮಹೇಶ್ವರ್ಗೆ ಎಂತವ ಆದವೋ ಏನೋ ಅಂತ. ಅತ್ತೆ ಇಷ್ಟೊತ್ತು ಗಂಟೆ ಎಲ್ಲಿಗೆ ಹೋಗಿದ್ದೆ? ಪಾರತಿ ಫೋನ್ ಮಾಡಿದ್ದು. ಏನ್ ಮಾಡೋದು, ಇಲ್ಲೇ ಇದ್ದೀರಾ, ಆಸ್ಪತ್ರೆಗೆ ನೋಡಕ್ ಬರೋದು ಇಲ್ಲ ಮನೆಗೆ ಹೋಗೋದು ಅಂತವ. ಆಸ್ಪತ್ರೆಗೆ ಮಾಡಕ್ಕೆ ಮನೆಗೆ ಬರ್ಲಿ ಬಿಡಿ. ಅದಕ್ಕೆ ನಾನು ಹಂಗೆ ಅಂದೆ, ಮನೆಗೆ ಹೋಗು ಆಸ್ಪತ್ರೆಗೆ ಏನ್ ಮಾಡಕ್ಕೆ ಅಂತವ. ಹ್ಞೂ ಅಂತ ಅಂದಾಳೆ ಕಣತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರತ್ತಾ ಮತ್ತೆ.